ಭಗವಾನ್ ಜಗನ್ನಾಥ ಇತರ ದೇವತೆಗಳಿಗೆ ಹೋಲಿಕೆ ಮಾಡಿದರೆ ಅನ್ಯವಾಗಿ ಮತ್ತು ಅಲೌಕಿಕವಾಗಿ ಏಕೆ ಕಾಣಿಸುತ್ತಾರೆ? ಪ್ರಾಚೀನ ಕಥೆಯ ಪ್ರಕಾರ ರಾಜ ಇಂದ್ರದ್ಯುಮ್ನನಿಗೆ ಭಗವಾನ್ ವಿಷ್ಣುವಿನ ಪ್ರತಿಮೆಯನ್ನು ತಯಾರಿಸಲು ಉತ್ಸುಕನಾಗಿದ್ದನು. ಒಂದು ದಿನ ರಾಜನ ಕನಸಿನಲ್ಲಿ ಭಗವಾನ್ ವಿಷ್ಣುವು ಬಂದು ಮಹಾರಾಜನಿಗೆ ಹೇಳುತ್ತಾರೆ, ಪೂರಿಯ ಸಮುದ್ರದ ಬಳಿ ಹೋಗು, ಅಲ್ಲಿ ಒಂದು ಮರದ ದಿಂಬೆ ಸಿಗುತ್ತದೆ, ಅದರಿಂದ ಮೂರ್ತಿ ಮಾಡು. ಮಹಾರಾಜನು ಕಟ್ಟಿಗೆಯ ದಿಂಬೆಯನ್ನು ತಂದನು. ಆದರೆ ಯಾವಾಗ ಮೂರ್ತಿ ಮಾಡುವ ಸಮಯ ಬಂದಿತು, ಆವಾಗ ಅವನ ಹತ್ತಿರ ಸಹಾಯ ಮಾಡಲು ಯಾರೂ ಇರಲಿಲ್ಲ. ಆಗ ದೇವತೆಗಳ ಶಿಲ್ಪಿ ವಿಶ್ವಕರ್ಮನು ಒಂದು ವೃದ್ಧನ ರೂಪದಲ್ಲಿ ಬಂದನು ಮತ್ತು ಮೂರ್ತಿ ಮಾಡಲು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ. ವಿಶ್ವಕರ್ಮನು ಒಂದು ಷರತ್ತನ್ನು ಇಟ್ಟನು. ಕೋಣೆಯೊಳಗೆ ನಾನೊಬ್ಬನೇ ಇರುತ್ತೇನೆ, ನನ್ನನ್ನು ಯಾರೂ ಅಡ್ಡಿಪಡಿಸಬಾರದೆಂದು ಹೇಳಿದನು. ಒಂದು ವೇಳೆ ಹಾಗೇನಾದರೂ ಆದರೆ ನಾನು ಹೊರಟು ಹೋಗುತ್ತೇನೆ ಎಂದನು. ಕೆಲ ದಿನಗಳ ಬಳಿಕ ಇಂದ್ರದ್ಯುಮ್ನನ ಪತ್ನಿಯಾದ ಗುಂತಿಚಾಳು ತಿಳಿಯದೆ ಬಾಗಿಲನ್ನು ತೆರೆಯುತ್ತಾಳೆ. ವಿಶ್ವಕರ್ಮ ತನ್ನ ಷರತ್ತಿನ ಪ್ರಕಾರ ಅಲ್ಲಿಂದ ಹೊರಟು ಹೋದನು ಮತ್ತು ಪ್ರತಿಮೆಯು ಅರ್ಧದಲ್ಲಿ ನಿಂತು ಹೋಯಿತು. ಈ ಕಾರಣದಿಂದಾಗಿ ಭಗವಾನ್ ಜಗನ್ನಾಥನ ಪ್ರತಿಮೆಯು ಇತರ ಕೃಷ್ಣನ ಪ್ರತಿಮೆಗಳಿಗಿಂತ ಭಿನ್ನವಾಗಿದೆ ಮತ್ತು ಅನನ್ಯವಾಗಿ ಕಾಣಿಸುತ್ತದೆ. ಭಗವಾನ್ ಜಗನ್ನಾಥನ ಈ ಅನನ್ಯ ರೂಪದ ಬಗ್ಗೆ ಕಾಮೆಂಟ್ನಲ್ಲಿ ಜೈ ಶ್ರೀ ಜಗನ್ನಾಥ್ ಅಂತ ಬರೆಯಿರಿ.